ಎಲ್ಲರಿಗೂ ವಿಡಿಯೋ ಪಾಠಕ್ಕೆ ಸ್ವಾಗತಗಳು ಮಕ್ಕಳೇ. ತರಗತಿ 6 ವಿಷಯ ಕನ್ನಡ ಭಾಗ 3 ಮಕ್ಕಳೇ. ನಮ್ಮೂರ ಕೆರೆ ಪದ್ಯಪಾಠ 6 ಮುಂದುವರೆದಂಥ ಪದ್ಯಪಾಠ. ಬನ್ನಿ, ನಮ್ಮೂರ ಕೆರೆ. ನಾವು ನಮ್ಮೂರ ಕೆರೆಯಲ್ಲಿ ಪ್ರಶ್ನೋತ್ತರಗಳ ಬಗ್ಗೆ ಇಂದು ಅರ್ಥ ಮಾಡಿಕೊಳ್ಳೋಣ ಮಕ್ಕಳೇ. ಮುಂದುವರೆದ ಪಾಠವನ್ನು ಮುಂದುವರಿಸೋಣ ಬನ್ನಿ ಮಕ್ಕಳೇ. ಮೊದಲನೇದು, ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಸಬ್ ಹೆಡಿಂಗ್, ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೆಯಿರಿ. ಮೊದಲ ಪ್ರಶ್ನೆ, ಕೆರೆಯ ಏರಿಯ ಸುತ್ತ ಯಾವುದರ ಕಾವಲಿತ್ತು? ಅದಕ್ಕೆ ಉತ್ತರ, ಕೆರೆಯ ಏರಿಯ ಸುತ್ತ ಮರಗಳ ಸಾಲಿನ ಕಾವಲಿತ್ತು. ನೇರವಾಗಿ ಪ್ರಶ್ನೆಗೆ ತಕ್ಕಂತೆ ಉತ್ತರವನ್ನು ನೀವು ಬರೆಯಿರಿ ಮಕ್ಕಳೇ. ಎರಡನೆಯ ಪ್ರಶ್ನೆ, ಕೆರೆಯ ನೀರು ಹಾಗೂ ಮೀನು ಯಾವ ರೀತಿ ಹೊಳೆಯುತ್ತಿದ್ದವು? ಕೆರೆಯ ನೀರು ಬೆಳ್ಳಿತಟ್ಟೆ ಮತ್ತು ಮೀನು ಮಿಂಚು ಬಳ್ಳಿಯ ಹಾಗೆ ಹೊಳೆಯುತ್ತಿದ್ದವು. ಮೂರನೆಯ ಪ್ರಶ್ನೆ, ಭೂಮಿಯೊಳಗಿನ ನೀರಸಲೆ ಬತ್ತಿಹುದು ಏಕೆ? ಅದಕ್ಕೆ ಉತ್ತರ ನೋಡೋದಾದರೆ, ಏಕೆಂದರೆ ಭೂತಾಯಿಯ ಎದೆ ತುಂಬ ಕೊಳವೆ ಬಾವಿಯ ಕೊರೆದುದರಿಂದ ನೀರಸಲೆ ಬತ್ತಿಹುದು. ನಾಲ್ಕನೆಯ ಪ್ರಶ್ನೆ, ಕೆರೆಯ ಉಳಿವಿಗೆ ಊರಿನ ಜನ ಯಾವುದಕ್ಕೆ ವಿದಾಯ ಹೇಳಿದರು? ಉತ್ತರವನ್ನು ನೋಡಿ ಅದಕ್ಕೆ ಮಕ್ಕಳೇ. ಪ್ಲಾಸ್ಟಿಕ್ನ ಬಳಕೆಗೆ ವಿದಾಯವ ಹೇಳಿದರು. ಪ್ಲಾಸ್ಟಿಕ್ನ ಬಳಕೆಗೆ ವಿದಾಯವನ್ನು ಹೇಳಿದರು. ನೆಕ್ಸ್ಟ್ ಪ್ರಶ್ನೆ, ನಮ್ಮೂರ ಕೆರೆ ಈಗ ಯಾವುದರ ಆಗರವಾಗಿದೆ? ಉತ್ತರ ನೋಡಿ, ನಮ್ಮೂರ ನೆಲವೀಗ ಅಥವಾ ಕೆರೆ ಈಗ ಜಲನಿಧಿಯ ಆಗರವಾಗಿದೆ. ನಮ್ಮೂರ ಕೆರೆ ಈಗ ಜಲನಿಧಿಯ ಆಗರವಾಗಿದೆ. ನಮ್ಮೂರ ನೆಲ ಕೆರೆ ಜಲನಿಧಿಯ ಆಗರವಾಗಿದೆ. ಆಗರ ಎಂದರೆ ಹೆಚ್ಚು ನೀರಿನಿಂದ ಸಮೃದ್ಧವಾಗಿದೆ, ಹೆಚ್ಚಾಗಿದೆ ಅಂತ ಅದರ ಅರ್ಥ ಮಕ್ಕಳೇ. ನೆಕ್ಸ್ಟು ಭಾಷಾಭ್ಯಾಸ. ಇದರಲ್ಲಿ ಮೊದಲನೇದರಲ್ಲಿ ಭಾಷಾಭ್ಯಾಸದಲ್ಲಿ ಮೊದಲ ಹೆಡ್ಡಿಂಗ್ ಬಿಡಿಸಿ ಬರೆಯಿರಿ. 2 ಪದ ಇರುತ್ತೆ ಒಂದೇ ಪದದಲ್ಲಿ. ಒಂದೇ ಪದದಲ್ಲಿ 2 ಪದಗಳು ಸೇರ್ಕೊಂಡಿರ್ತಾವಲ್ಲ, ಅವನ್ನು ಒಂದೊಂದು ಪದಗಳಾಗಿ ನಾವು ಬಿಡಿಸಿ ಬರೆಯಬೇಕು. ಮೊದಲನೇದು ಕೇಳಿರೆಲ್ಲ. ನೋಡಿ ಮಕ್ಕಳೇ, ಕೇಳಿ ಪ್ಲಸ್ ಎಲ್ಲ, ಕೇಳಿ ಪ್ಲಸ್ ಎಲ್ಲ, ಕೇಳಿರೆಲ್ಲ. ಎರಡನೆಯದು ಒಂದೊಂದು, ಒಂದು ಪ್ಲಸ್ ಒಂದು, ಒಂದೊಂದು. ನೆಕ್ಸ್ಟು ಹತ್ತೂರು, ಹತ್ತು ಪ್ಲಸ್ ಊರು, ಹತ್ತೂರು. ನೂರಾರು, ನೂರು ಪ್ಲಸ್ ಆರು, ನೂರಾರು. ಊರಾಚೆ, ಊರು ಪ್ಲಸ್ ಆಚೆ, ಊರಾಚೆ. ಮನೆಗೆರಡು, ಮನೆಗೆ ಪ್ಲಸ್ ಎರಡು, ಮನೆಗೆರಡು. ಮತ್ತೀಗ, ಮತ್ತೆ ಪ್ಲಸ್ ಈಗ, ಮತ್ತೀಗ. ನಮ್ಮೂರು, ನಮ್ಮ ಪ್ಲಸ್ ಊರು, ನಮ್ಮೂರು. ನೋಡಿದ್ರೆ ಮಕ್ಕಳೇ, ಒಂದು ಪದದಲ್ಲಿ ಎರಡು ಶಬ್ದಗಳು ಸೇರಿಕೊಂಡಿವೆ. ಸೊ ಅದರಿಂದ ಅದನ್ನು ಬಿಡಿಸಿ ಈ ಥರ ಅರ್ಥ ಭೇದವಾಗದೇ ಇದರ ಹಾಗೆ ನಾವು ಹೊರಗಡೆ ತೆಗೆಯಬೇಕು. ನೆಕ್ಸ್ಟು ನೆಲವೀಗ, ನೆಲ ಪ್ಲಸ್ ಈಗ, ನೆಲವೀಗ. ಇದಿಷ್ಟು ಸಾಕು ಮಕ್ಕಳೇ. ನೆಕ್ಸ್ಟು ಹೆಡ್ಡಿಂಗ್ ನೋಡೋಣ.
ನೆಕ್ಸ್ಟ್ ಮುಖ್ಯ ಪ್ರಶ್ನೆ, ವಿರುದ್ಧ ಪದ ಬರೆಯಿರಿ. ವಿರುದ್ಧ ಪದ ಬರೆಯಿರಿ. ಎಸ್, ಮೊದಲನೇದು ಉಳಿವು, ಅದಕ್ಕೆ ವಿರುದ್ಧ ಪದ ಅಳಿವು. 8 ಮಾರ್ಕ್ ಹಾಕ್ಬೇಕು ಅದಕ್ಕೆ, ವಿರುದ್ಧ ಪದ ಅನ್ನೋದಕ್ಕೆ. ಸೊ ಉಳಿವು, ಅಳಿವು. ತಪ್ಪು, ಸರಿ. ನೆಕ್ಸ್ಟು ಏರಿ, ಅದಕ್ಕೆ ಆಪೋಸಿಟ್ ವರ್ಡ್ ಇಳಿ. ಏರಿ, ಇಳಿ. ತಂಪು, ಬಿಸಿ. ಬತ್ತು, ತುಂಬು ಅಥವಾ ಹೊಸರು. ಎರಡರಲ್ಲಿ ಯಾವ್ದಾರು ಬರೀಬೋದು ಮಕ್ಕಳೇ. ನೆಕ್ಸ್ಟ್ ನೆಡು, ಕೀಳು. ನೆಡುವುದು, ಕೀಳುವುದು. ನೆಕ್ಸ್ಟು ಸ್ವಂತ ವಾಕ್ಯ ಮಾಡಿ. ಮೊದಲನೇದು ತಂಬೆಲ್ಲರೂ. ಕಾಡಿನ ಮಧ್ಯದಲ್ಲಿ ಎಲ್ಲಿ ನೋಡಿದರಲ್ಲಿ ತಂಪು ತಂಬೆಲರು ತುಂಬಿರುತ್ತದೆ. ನೆಕ್ಸ್ಟು ಎರಡನೇದು ಒಮ್ಮತ. ಒಂದು ಕುಟುಂಬದಲ್ಲಿರುವ ಎಲ್ಲ ಸದಸ್ಯರು ಒಮ್ಮತದಿಂದ ಇರಬೇಕು. ಒಮ್ಮತ ಎಂದರೆ ಒಗ್ಗಟ್ಟು. ನೆಕ್ಸ್ಟ್ ಉಳಿವು. ಅರಣ್ಯಗಳು ಕಡಿಮೆಯಾಗಿ ಕೆಲವೊಂದು ಪ್ರಾಣಿ ಪಕ್ಷಿಗಳು ಅಳಿವು ಉಳಿವಿನ ಪ್ರಶ್ನೆಯಾಗಿದೆ. ಅರಣ್ಯಗಳು ಕಡಿಮೆಯಾಗಿ ಕೆಲವೊಂದು ಪ್ರಾಣಿ ಪಕ್ಷಿಗಳ ಅಳಿವು ಉಳಿವಿನ ಪ್ರಶ್ನೆಯಾಗಿದೆ. ಕೆಲವೊಂದು ಅವು ಇದ್ದವೋ ಇಲ್ಲವೋ ಎಂಬತಕ್ಕಂಥ ಪರಿಸ್ಥಿತಿ ಅದು. ನೆಕ್ಸ್ಟ್ ಒಡಲು. ನನ್ನ ಒಡಲು ಕೋಪದಿಂದ ತುಂಬಿದೆ, ಅಥವಾ ನನ್ನ ಒಡಲು ಈಗ ತಾನೇ ಊಟ ಮಾಡೋದ್ರ ದೆಸೆಯಿಂದ ತುಂಬಿ ಹೋಗಿದೆ ಅಂತಲೂ ಸಹ ಅದನ್ನು ಬರೆಯಬಹುದು. ನೆಕ್ಸ್ಟ್ ಆಗರ. ಭೂಮಿಯೇ ಎಲ್ಲ ಸಂಪನ್ಮೂಲಗಳ ಆಗರವಾಗಿದೆ. ನೆಕ್ಸ್ಟ್ ವಿದಾಯ. ನಾವು 2020ನೇ ವರ್ಷಕ್ಕೆ ವಿದಾಯ ಹೇಳಿದ್ದೇವೆ. ಕೊನೆಯದಾಗಿ ಬೀಳ್ಕೊಡುಗೆಯನ್ನು ಕೊಟ್ಟಿದ್ದೀವಿ ಅದಕ್ಕೆ. ಬಹುಮಾನ. ನಮ್ಮ ಶಾಲೆಯಲ್ಲಿ ನಡೆಯುವ ಕಂಠಪಾಠ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆದ್ದೆವು. ಎಸ್, ಇದಿಷ್ಟು ಸಾಕು ಮಕ್ಕಳೇ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಭೇಟಿ ಹೋಗೋಣ. ಸಾಯಿರಾಮ್.